ವೆಲ್ಕಮ್ ಬ್ಯಾಕ್. ಅಲ್ಲೊಂದು ಮನೆ ಇದೆ. ಅರೆ ಇದೇನಪ್ಪ ಮನೆ ಇರೋದ್ರಲ್ಲಿ ಅಂಥದ್ದೇನು ವಿಶೇಷ ಇರುತ್ತೆ ಅಂತ ಅಂದ್ಕೊಂಡ್ರ? ಹೌದು, ಆ ಮನೆ ಹೆಸರು ನಿಜಕ್ಕೂ ಅಸಾಮಾನ್ಯನೇ. ಆ ನಿವಾಸದ ಹೆಸರು ಇದೀಗ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಹಾಗಾದರೆ ಆ ಹೆಸರು ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಹೊಸ ಮನೆ ಕಟ್ಟೋದು ಪ್ರತಿಯೊಬ್ಬರ ಕನಸು. ಸಾಮಾನ್ಯವಾಗಿ ಜನರು ತಮ್ಮ ಕನಸಿನ ಮನೆಗೆ ಮನೆ ದೇವರ ಹೆಸರು ನೀಡುತ್ತಾರೆ. ಇನ್ನು ಕೆಲವರು ತಮ್ಮ ನೆಚ್ಚಿನ ಮನೆಗೆ ತಮ್ಮ ಪ್ರೀತಿ ಪಾತ್ರರ ಹೆಸರಿಡ್ತಾರೆ. ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಮಕ್ಕಳು, ಮೊಮ್ಮಕ್ಕಳ ಹೆಸರನ್ನ ನಾಮಕರಣ ಮಾಡ್ತಾರೆ. ಆದ್ರೆ ಇವರು ಹಾಗಲ್ಲ. ಇವರು ನಾಮಕರಣ ಮಾಡಿರೋ ಹೆಸರು ತುಂಬಾ ವಿಶೇಷ. ನೂತನ ಮನೆಗೆ ಸಂವಿಧಾನದ ಹೆಸರು ನಾಮಕರಣ. ಸಂವಿಧಾನ ಕುಟೀರವೆಂದು ಹೆಸರಿಟ್ಟ ಲೈನ್ ಮ್ಯಾನ್ ರಾಮಪ್ಪ. ಹೌದು, ದಾವಣಗೆರೆಯ ಕೊಟ್ಟೂರು ತಾಲೂಕಿನ ಹರಾಳು ಗ್ರಾಮದಲ್ಲಿ ಲೈನ್ ಮ್ಯಾನ್ ಒಬ್ಬರು ತಮ್ಮ ಮನೆಗೆ ಸಂವಿಧಾನದ ಹೆಸರನ್ನಿಟ್ಟಿದ್ದಾರೆ. ಲೈನ್ ಮ್ಯಾನ್ ದುಮ್ಮಾಡಿ ರಾಮಪ್ಪ ತಾವು ಹೊಸದಾಗಿ ಕಟ್ಟಿಸಿದ ಮನೆಗೆ ಸಂವಿಧಾನ ಕುಟೀರ ಅಂತ ನಾಮಕರಣ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಮನೆಯ ಗೋಡೆಯ ಮೇಲೆ ಕಲ್ಲಿನಲ್ಲಿ ಸಂವಿಧಾನ ಪೀಠಿಕೆಯ ಪ್ರಸ್ತಾವನೆಯನ್ನು ಕೆತ್ತಿದ್ದಾರೆ. ತಾಯಿ ಕಳಮ ದುಮ್ಮಾಡಿ, ಜನಪದ ಹಾಡುಗಾರ್ತಿ. ನಾನು ವೃತ್ತಿಯಲ್ಲಿ KPTCನಲ್ಲಿ ಲೈನ್ಮನ್ ಆಗಿ ಕೆಲಸ ಮಾಡ್ತಿದ್ದೇನೆ. ಇಲ್ಲಿ ಬೆಣ್ಣಳ್ಳಿ ಪಕ್ಕದ ಹರಪನಹಳ್ಳಿ ತಾಲೂಕು ಬೆಣ್ಣಳ್ಳಿಯಲ್ಲಿ ನನಗೆ ಸಂವಿಧಾನ ಕುಟೀರ ಅಂತಂದು ಒಂದು 2-3 ವರ್ಷದಿಂದ ಇದು ನಾನು ಮನೆ ಕಟ್ಟಿದ್ರೆ ಮುಂದೆ ಫ್ಯೂಚರಲ್ಲಿ ಸಂವಿಧಾನ ಕುಟೀರ ಅಂತಲೇ ಹೆಸರಿಡ್ಬೇಕಂತಂದು ನನಗೆ ಆಗಿಂದು ಕನಸಿತ್ತು. ಈಗ ಅದನ್ನು ನನಸು ಮಾಡ್ಕೊಂಡಿದ್ದೀನಿ. ಹರಪನಹಳ್ಳಿ ತಾಲೂಕಿನ ಬೆಣ್ಣೆಹಳ್ಳಿಯಲ್ಲಿನ KPTCL ವಿದ್ಯುತ್ ಉಪಕೇಂದ್ರದಲ್ಲಿ ರಾಮಪ್ಪ ಲೈನ್ ಮ್ಯಾನ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಅಭಿಮಾನಿ. ಸಂವಿಧಾನದ ಮೇಲೆ ಅದೆಲ್ಲಿಲ್ಲದ ಪ್ರೀತಿ. ಕಾನ್ಸ್ಟಿಟ್ಯೂಷನ್ನಿಂದಲೇ ರಾಮಪ್ಪ ಶಿಕ್ಷಣ ಪಡೆದು ಲೈನ್ ಮ್ಯಾನ್ ಆಗಿ ಕೆಲಸಗಿಟ್ಟಿಸಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ತಾವು ಕಟ್ಟಿಸಿದ ಹೊಸ ಮನೆಗೆ ಸಂವಿಧಾನ ಕುಟೀರ ಅಂತ ಹೆಸರಿಟ್ಟಿದ್ದಾರೆ. ಒಂದು ಕಡೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಶಿಕ್ಷಣವು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು. ಆ ಮಾತಿನಂತೆಯೇ ನಾನು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದು ಈಗ ಒಂದು ಲೈನ್ಮನ್ ಕೆಲಸ ಮಾಡ್ಕೊಂಡು ಈಗ ನನ್ನ ಸಂವಿಧಾನ ಕುಟೀರ ಅಂತಂದು ಒಂದು ಮನೆ ಕಟ್ಟಿಸಲು ಸಾಧ್ಯ ಆದದ್ದು ಅದು ಸಂವಿಧಾನದಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರಿಂದ ಕಾರಣ ಸಾಧ್ಯವಾಯಿತು. ಸಂವಿಧಾನದ ಮೇಲಿನ ರಾಮಪ್ಪರ ಪ್ರೀತಿ ಎಲ್ಲರ ಗಮನ ಸೆಳೆಯುತ್ತಿದೆ. ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಅಲ್ಲೊಂದು ಮನೆ ಇದೆ. ಅರೆ ಇದೇನಪ್ಪ ಮನೆ ಇರೋದ್ರಲ್ಲಿ ಅಂಥದ್ದೇನು ವಿಶೇಷ ಇರುತ್ತೆ ಅಂತ ಅಂದ್ಕೊಂಡ್ರ? ಹೌದು, ಆ ಮನೆ ಹೆಸರು ನಿಜಕ್ಕೂ ಅಸಾಮಾನ್ಯನೇ. ಆ ನಿವಾಸದ ಹೆಸರು ಇದೀಗ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಹಾಗಾದರೆ ಆ ಹೆಸರು ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಹೊಸ ಮನೆ ಕಟ್ಟೋದು ಪ್ರತಿಯೊಬ್ಬರ ಕನಸು. ಸಾಮಾನ್ಯವಾಗಿ ಜನರು ತಮ್ಮ ಕನಸಿನ ಮನೆಗೆ ಮನೆ ದೇವರ ಹೆಸರು ನೀಡುತ್ತಾರೆ. ಇನ್ನು ಕೆಲವರು ತಮ್ಮ ನೆಚ್ಚಿನ ಮನೆಗೆ ತಮ್ಮ ಪ್ರೀತಿ ಪಾತ್ರರ ಹೆಸರಿಡ್ತಾರೆ. ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಮಕ್ಕಳು, ಮೊಮ್ಮಕ್ಕಳ ಹೆಸರನ್ನ ನಾಮಕರಣ ಮಾಡ್ತಾರೆ. ಆದ್ರೆ ಇವರು ಹಾಗಲ್ಲ. ಇವರು ನಾಮಕರಣ ಮಾಡಿರೋ ಹೆಸರು ತುಂಬಾ ವಿಶೇಷ. ನೂತನ ಮನೆಗೆ ಸಂವಿಧಾನದ ಹೆಸರು ನಾಮಕರಣ. ಸಂವಿಧಾನ ಕುಟೀರವೆಂದು ಹೆಸರಿಟ್ಟ ಲೈನ್ ಮ್ಯಾನ್ ರಾಮಪ್ಪ. ಹೌದು, ದಾವಣಗೆರೆಯ ಕೊಟ್ಟೂರು ತಾಲೂಕಿನ ಹರಾಳು ಗ್ರಾಮದಲ್ಲಿ ಲೈನ್ ಮ್ಯಾನ್ ಒಬ್ಬರು ತಮ್ಮ ಮನೆಗೆ ಸಂವಿಧಾನದ ಹೆಸರನ್ನಿಟ್ಟಿದ್ದಾರೆ. ಲೈನ್ ಮ್ಯಾನ್ ದುಮ್ಮಾಡಿ ರಾಮಪ್ಪ ತಾವು ಹೊಸದಾಗಿ ಕಟ್ಟಿಸಿದ ಮನೆಗೆ ಸಂವಿಧಾನ ಕುಟೀರ ಅಂತ ನಾಮಕರಣ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಮನೆಯ ಗೋಡೆಯ ಮೇಲೆ ಕಲ್ಲಿನಲ್ಲಿ ಸಂವಿಧಾನ ಪೀಠಿಕೆಯ ಪ್ರಸ್ತಾವನೆಯನ್ನು ಕೆತ್ತಿದ್ದಾರೆ. ತಾಯಿ ಕಳಮ ದುಮ್ಮಾಡಿ, ಜನಪದ ಹಾಡುಗಾರ್ತಿ. ನಾನು ವೃತ್ತಿಯಲ್ಲಿ KPTCನಲ್ಲಿ ಲೈನ್ಮನ್ ಆಗಿ ಕೆಲಸ ಮಾಡ್ತಿದ್ದೇನೆ. ಇಲ್ಲಿ ಬೆಣ್ಣಳ್ಳಿ ಪಕ್ಕದ ಹರಪನಹಳ್ಳಿ ತಾಲೂಕು ಬೆಣ್ಣಳ್ಳಿಯಲ್ಲಿ ನನಗೆ ಸಂವಿಧಾನ ಕುಟೀರ ಅಂತಂದು ಒಂದು 2-3 ವರ್ಷದಿಂದ ಇದು ನಾನು ಮನೆ ಕಟ್ಟಿದ್ರೆ ಮುಂದೆ ಫ್ಯೂಚರಲ್ಲಿ ಸಂವಿಧಾನ ಕುಟೀರ ಅಂತಲೇ ಹೆಸರಿಡ್ಬೇಕಂತಂದು ನನಗೆ ಆಗಿಂದು ಕನಸಿತ್ತು. ಈಗ ಅದನ್ನು ನನಸು ಮಾಡ್ಕೊಂಡಿದ್ದೀನಿ.
ಹರಪನಹಳ್ಳಿ ತಾಲೂಕಿನ ಬೆಣ್ಣೆಹಳ್ಳಿಯಲ್ಲಿನ ಕೆಪಿಟಿಸಿಎಲ್ ವಿದ್ಯುತ್ ಉಪಕೇಂದ್ರದಲ್ಲಿ ರಾಮಪ್ಪ ಲೈನ್ಮ್ಯಾನ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅಭಿಮಾನಿ. ಸಂವಿಧಾನದ ಮೇಲೆ ಅದೆಲ್ಲಿಲ್ಲದ ಪ್ರೀತಿ. ಕಾನ್ಸ್ಟಿಟ್ಯೂಷನ್ನಿಂದಲೇ ರಾಮಪ್ಪ ಶಿಕ್ಷಣ ಪಡೆದು ಲೈನ್ಮ್ಯಾನ್ ಆಗಿ ಕೆಲಸ ಗಿಟ್ಟಿಸಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ತಾವು ಕಟ್ಟಿಸಿದ ಹೊಸ ಮನೆಗೆ ಸಂವಿಧಾನ ಕುಟೀರ ಅಂತ ಹೆಸರಿಟ್ಟಿದ್ದಾರೆ. ಒಂದು ಕಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಶಿಕ್ಷಣವು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು. ಆ ಮಾತಿನಂತೆಯೇ ನಾನು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದು ಈಗ ಒಂದು ಲೈನ್ಮ್ಯಾನ್ ಕೆಲಸ ಮಾಡ್ಕೊಂಡು ಈಗ ನನ್ನ ಸಂವಿಧಾನ ಕುಟೀರ ಅಂತಂದು ಒಂದು ಮನೆ ಕಟ್ಟಿಸಲು ಸಾಧ್ಯ ಆದದ್ದು ಅದು ಸಂವಿಧಾನದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಕಾರಣ ಸಾಧ್ಯವಾಯಿತು. ಸಂವಿಧಾನದ ಮೇಲಿನ ರಾಮಪ್ಪರ ಪ್ರೀತಿ ಎಲ್ಲರ ಗಮನ ಸೆಳೆಯುತ್ತಿದೆ. ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಅಲ್ಲೊಂದು ಮನೆ ಇದೆ. ಅರೆ ಇದೇನಪ್ಪ ಮನೆ ಇರೋದ್ರಲ್ಲಿ ಅಂಥದ್ದೇನು ವಿಶೇಷ ಇರುತ್ತೆ ಅಂತ ಅಂದ್ಕೊಂಡ್ರಾ? ಹೌದು, ಆ ಮನೆ ಹೆಸರು ನಿಜಕ್ಕೂ ಅಸಾಮಾನ್ಯನೇ. ಆ ನಿವಾಸದ ಹೆಸರು ಇದೀಗ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಹಾಗಾದರೆ ಆ ಹೆಸರು ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಹೊಸ ಮನೆ ಕಟ್ಟೋದು ಪ್ರತಿಯೊಬ್ಬರ ಕನಸು. ಸಾಮಾನ್ಯವಾಗಿ ಜನರು ತಮ್ಮ ಕನಸಿನ ಮನೆಗೆ ಮನೆ ದೇವರ ಹೆಸರು ನೀಡುತ್ತಾರೆ. ಇನ್ನು ಕೆಲವರು ತಮ್ಮ ನೆಚ್ಚಿನ ಮನೆಗೆ ತಮ್ಮ ಪ್ರೀತಿ ಪಾತ್ರರ ಹೆಸರಿಡ್ತಾರೆ. ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಮಕ್ಕಳು, ಮೊಮ್ಮಕ್ಕಳ ಹೆಸರನ್ನ ನಾಮಕರಣ ಮಾಡ್ತಾರೆ. ಆದರೆ ಇವರು ಹಾಗಲ್ಲ. ಇವರು ನಾಮಕರಣ ಮಾಡಿರೋ ಹೆಸರು ತುಂಬಾ ವಿಶೇಷ. ನೂತನ ಮನೆಗೆ ಸಂವಿಧಾನದ ಹೆಸರು ನಾಮಕರಣ. ಸಂವಿಧಾನ ಕುಟೀರವೆಂದು ಹೆಸರಿಟ್ಟ ಲೈನ್ಮ್ಯಾನ್ ರಾಮಪ್ಪ. ಹೌದು, ದಾವಣಗೆರೆಯ ಕೊಟ್ಟೂರು ತಾಲೂಕಿನ ಹರಾಳು ಗ್ರಾಮದಲ್ಲಿ ಲೈನ್ಮ್ಯಾನ್ ಒಬ್ಬರು ತಮ್ಮ ಮನೆಗೆ ಸಂವಿಧಾನದ ಹೆಸರನ್ನಿಟ್ಟಿದ್ದಾರೆ. ಲೈನ್ಮ್ಯಾನ್ ದುಮ್ಮಾಡಿ ರಾಮಪ್ಪ ತಾವು ಹೊಸದಾಗಿ ಕಟ್ಟಿಸಿದ ಮನೆಗೆ ಸಂವಿಧಾನ ಕುಟೀರ ಅಂತ ನಾಮಕರಣ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಮನೆಯ ಗೋಡೆಯ ಮೇಲೆ ಕಲ್ಲಿನಲ್ಲಿ ಸಂವಿಧಾನ ಪೀಠಿಕೆಯ ಪ್ರಸ್ತಾವನೆಯನ್ನು ಕೆತ್ತಿದ್ದಾರೆ. ನನ್ನ ತಾಯಿ ಕಳಮ ದುಮ್ಮಾಡಿ, ಜನಪದ ಹಾಡುಗಾರ್ತಿ. ನಾನು ವೃತ್ತಿಯಲ್ಲಿ KPTCLನಲ್ಲಿ ಲೈನ್ಮನ್ ಆಗಿ ಕೆಲಸ ಮಾಡ್ತಿದ್ದೇನೆ. ಇಲ್ಲಿ ಬೆಣ್ಣೆಹಳ್ಳಿ ಪಕ್ಕದ ಹರಪನಹಳ್ಳಿ ತಾಲೂಕು ಬೆಣ್ಣೆಹಳ್ಳಿಯಲ್ಲಿ ನನಗೆ ಸಂವಿಧಾನ ಕುಟೀರ ಅಂತಂದು ಒಂದು 2-3 ವರ್ಷದಿಂದ ಇದು ನಾನು ಮನೆ ಕಟ್ಟಿದ್ರೆ ಮುಂದೆ ಫ್ಯೂಚರಲ್ಲಿ ಸಂವಿಧಾನ ಕುಟೀರ ಅಂತಲೇ ಹೆಸರಿಡ್ಬೇಕಂತಂದು ನನಗೆ ಆಗಿಂದು ಕನಸಿತ್ತು. ಈಗ ಅದನ್ನು ನನಸು ಮಾಡ್ಕೊಂಡಿದ್ದೀನಿ. ಹರಪನಹಳ್ಳಿ ತಾಲೂಕಿನ ಬೆಣ್ಣೆಹಳ್ಳಿಯಲ್ಲಿನ ಕೆಪಿಟಿಸಿಎಲ್ ವಿದ್ಯುತ್ ಉಪಕೇಂದ್ರದಲ್ಲಿ ರಾಮಪ್ಪ ಲೈನ್ಮ್ಯಾನ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅಭಿಮಾನಿ. ಸಂವಿಧಾನದ ಮೇಲೆ ಅದೆಲ್ಲಿಲ್ಲದ ಪ್ರೀತಿ. ಕಾನ್ಸ್ಟಿಟ್ಯೂಷನ್ನಿಂದಲೇ ರಾಮಪ್ಪ ಶಿಕ್ಷಣ ಪಡೆದು ಲೈನ್ಮ್ಯಾನ್ ಆಗಿ ಕೆಲಸ ಗಿಟ್ಟಿಸಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ತಾವು ಕಟ್ಟಿಸಿದ ಹೊಸ ಮನೆಗೆ ಸಂವಿಧಾನ ಕುಟೀರ ಅಂತ ಹೆಸರಿಟ್ಟಿದ್ದಾರೆ. ಒಂದು ಕಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಶಿಕ್ಷಣವು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು. ಆ ಮಾತಿನಂತೆಯೇ ನಾನು ಸರ್ಕಾರಿ